ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇವತ್ತಿನ ಈ ಒಂದು ಘಟನೆ ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಿನ ಕಾಲದಲ್ಲಿ 1 ಗ್ರಾಮ್ ಚಿನ್ನ ತಗೋಬೇಕು ಅಂದರೂ ಕೂಡ ಹರಸಾಹಸವನ್ನು ಪಡಬೇಕು. ಅದರಲ್ಲೂ ಕೂಡ ಇವತ್ತು ಮಾಲೂರು ತಾಲೂಕಿನಲ್ಲಿ ಬರೋಬ್ಬರಿ 10 ಕೋಟಿ ರೂಪಾಯಿಯಷ್ಟು ಪಂಗನಾಮ ಹಾಕಿ ಇವತ್ತು ಒಬ್ಬ ಸೇಟು ತಲೆಮರೆಸ್ಕೊಂಡು ಓಡಾಡ್ತಾ ಇರ್ತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಒಡವೆ ಕಳ್ಕೊಂಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇಲ್ಲಿದ್ದಾರೆ. ಬರೋಬ್ಬರಿ 10 ಕೋಟಿ ರೂಪಾಯಿಯಷ್ಟು ಒಡವೆ ಫ್ರಾಡ್ ಆಗಿರ್ತಕ್ಕಂಥದ್ದು. ಕೇಳೋದಕ್ಕೆ ಹೋದರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅನ್ನುವಂಥದ್ದು. ಆದರೆ ಆತನ ಪ್ಲ್ಯಾನ್ ಯಾವ ಥರ ಇತ್ತು ಅಂದರೆ, ಹಳೆ ಒಡವೆಯನ್ನು ಕೊಟ್ಟು ಹೊಸ ಒಡವೆಯನ್ನು ಮಾಡಿಕೊಡ್ತೀವಿ, ನಿಮ್ಗೆ ಬೇಕಾಗಿರುವಂಥ ಡಿಸೈನ್ ಆಗಿ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಜೊತೆಗೆ ಅದ್ರ ಜೊತೆಗೆ ಹಣವನ್ನು ಸಹ ಆತ ಫೋನ್ಪೇ ಮತ್ತು ಕ್ಯಾಶ್ ಮೂಲಕ ಪಡೆದಿರ್ತಾನೆ. ನೀವು ಗಮನಿಸ್ತಾ ಇದ್ದೀರಾ. ಅಂದರೆ ಯಾವ ರೀತಿಯಾಗಿ ಸ್ಮಾರ್ಟ್ ವರ್ಕ್ ಮಾಡಿದ್ದಾನೆ ಅಂದರೆ, ಒಂದು ವಾಟ್ಸಪ್ ಗ್ರೂಪ್ ಸಹ ಕ್ರಿಯೇಟ್ ಮಾಡಿ ಅದರಲ್ಲಿ ಬರೋಬ್ಬರಿ 185 ಜನರನ್ನು ಆ್ಯಡ್ ಮಾಡ್ತಾನೆ. ಅದರಲ್ಲಿ ಯಾರಿಗೂ ಯಾರಿಗೂ ಅಂದರೆ ಒಂದು ರೀತಿಯಾಗಿ ನಂಬಿಕೆ ಇರಬೇಕು ಮತ್ತು ನನ್ನ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅನ್ನುವಂಥದ್ದು ರೀತಿಯಲ್ಲಿ ಈ ರೀತಿಯಾಗಿ ಫ್ರಾಡ್ ಮಾಡಿದ್ದಾರೆ. ಒಬ್ಬೊಬ್ಬರು ಅಂದರೆ ಅವರ ಮನೆಯಲ್ಲಿ ಯಾರಿಗೂ ಹೇಳ್ದಿರಾ ಕೆಲವೊಬ್ಬರು ಒಡವೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತಷ್ಟು ಜನ ಕೂಲಿ ಕಾರ್ಮಿಕರು ಮತ್ತು ರೈತ ಕುಟುಂಬದವ್ರು ಏನಿದ್ದಾರೆ ಅವರೆಲ್ಲರೂ ಸಹ ಒಡವೆಯನ್ನು ಹಾಕಿರ್ತಾರೆ. ಆದರೆ ಹೇಳಿ ಕೇಳಿದೊಂದು 6 ತಿಂಗಳಿಂದಲೂ ಕೂಡ ಆತ ಯಾಮರ್ಸ್ಕೊಂಡು ಬಂದಿರ್ತಾನೆ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ. ಆದರೆ ಈಗ ಆತ ಮನೆಯನ್ನು ಖಾಲಿ ಮಾಡಿಕೊಂಡು ಹೆಂಡತಿ ಸಮೇತ ಜೊತೆ ಆತ ಪರಾರಿಯಾಗಿರ್ತಕ್ಕಂಥದ್ದು. ನೊಂದ ಮಹಿಳೆಯರು ಮತ್ತು ಸಾಕಷ್ಟು ಜನ ಈಗ ರಕ್ಷಣಾ ವೇದಿಕೆಯ ಮೊರೆ ಹೋಗಿರ್ತಕ್ಕಂಥದ್ದು. ರಕ್ಷಣಾ ವೇದಿಕೆಯವರ ಮೊರೆ ಹೋಗದಂಥ ಬಳಿಕ ಈಗ ಮಾಲೂರು ಪೊಲೀಸ್ ಠಾಣೆಯ ಮುಂಭಾಗ ಇಷ್ಟೊಂದು ಜನ ಜಮಾವಣೆ ಆಗಿರ್ತಕ್ಕಂಥದ್ದು. ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಆತ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಒಂದು ರೀತಿಯಾಗಿ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ರಾಮದೇವ್ ಜ್ಯುವೆಲರ್ಸ್ ಅನ್ನುವಂತಹ ಒಬ್ಬ ಗೂಂಡಾರಾಮ್ ಅನ್ನುವಂತಹ ಹೆಸರಿಗೆ ತಕ್ಕಂತೆ ಆತ ಈ ರೀತಿಯಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ. ಸುಮಾರು 10 ಕೋಟಿ ರೂಪಾಯಿಯಷ್ಟು ಈ ಒಂದು ಫ್ರಾಡ್ ಆಗಿದೆ. ಈ ರೀತಿಯಾಗಿ ವಂಚನೆ ಯಾವೊಬ್ಬ ಮಹಿಳೆಯರಿಗೂ ಆಗಬಾರ್ದು. ಯಾಕಂದರೆ ನೊಂದ ಮಹಿಳೆಯರು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗೋಂಗೂ ಇಲ್ಲ ಮತ್ತು ಮನೆಯಲ್ಲೂ ಕೂರೋಂಗಿಲ್ಲ. ಯಾಕಂದರೆ ಮನೆಯಲ್ಲಿ ಅಷ್ಟರ ಮಟ್ಟಿಗೆ ಅವ್ರಿಗೂ ಕೂಡ ಟಾರ್ಚರ್ ಇರುತ್ತೆ. ಹೀಗಾಗಿ ರಕ್ಷಣಾ ವೇದಿಕೆಯವರ ಮೊರೆ ಹೋಗಿರ್ತಕ್ಕಂಥದ್ದು. ಈಗ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರಿ, ಈ ಒಂದು ದೊಡ್ಡ ಫ್ರಾಡ್ ಆಗಿದೆ, 10 ಕೋಟಿ ರೂಪಾಯಿಯಷ್ಟು ಫ್ರಾಡ್ ಅಂದರೆ ಮಹಿಳೆಯರಿಗೆ ಯಾವ ರೀತಿಯಾಗಿ ವಂಚನೆ ಮಾಡಿದ್ದಾನೆ ಅಂತ? ಮಹಿಳೆಯರಿಗೆ ಅವನು ಏನು ಮಾಡಿದ್ದಾನೆಂದರೆ, ಯಾವುದೇ ಒಂದು ಮಹಿಳೆ ಒಂದು ಕಾಲ್ ಚೈನ್ ತೊಗೊಂಡು ಅದಕ್ಕೆ ಬಂದಾಗೂ ಕೂಡ ಅವ್ರ ಮೈ ಮೇಲೆ ಏನು ಒಡವೆ ಇದೆ ಅದನ್ನು ನೋಡಿಕೊಂಡು ಮತ್ತು ನಿಮ್ಮ ಮನೆಯಲ್ಲಿ ಹಳೆ ಒಡವೆಗಳು ಎಷ್ಟಿದೆ ಅದನ್ನೆಲ್ಲ ತೊಗೊಬನ್ನಿ, ಹೊಸ ಒಡವೆಗಳು ಮಾಡಿಕೊಡ್ತೀನಿ, ಹಳೆ ಒಡವೆಗಳು ಬೇಡ, ಹೊಸ ಒಡವೆಗಳು ನೋಡಿ, ಈ ಥರ ಹೊಸ ಕಮ್ಮಿ ಗ್ರಾಮ್ನಲ್ಲೇ ಈ ಥರ ದೊಡ್ಡ ಡಿಸೈನ್ ಬರತಕ್ಕಂಥ ಹೊಸ ಒಡವೆನ ಮಾಡಿಕೊಡ್ತೀನಿ ಅಂತೇಳಿ ಅವನು ಎಲ್ಲ ಹೆಣ್ಮಕ್ಳಿಗೂ ಒಂದು ಗ್ರೂಪ್ ಮಾಡಿ ಅವನು ಈ ಥರ ಹಳೆ ಒಡವೆಗಳನ್ನ ತೊಗೊಳೋದು ಮತ್ತು ಅಡ ಇಟ್ಟಿರೋ ಒಡವೆಗಳನ್ನೂ ಸಹ ಯಾಮಾರಿಸ್ಕೊಂಡು ಹೋಗಿದ್ದಾನೆ. ನೋಡಿ, ಇವ್ರದೇನೆ ಒಂದು 200 ಗ್ರಾಮ್ ಒಡವೆ ಪಾಪ ಇದು ಮಾಡಿದ್ದಾನೆ, ಹಳೆ ಒಡವೆಗಳು ತಗೊಂಡಿದ್ದಾನೆ. ಡೌಟ್ ಬಂದಿಲ್ಲ, ವಾಟ್ಸಪ್ ಗ್ರೂಪ್ ಥರ ಎಲ್ಲ ಮಾಡಿದ್ದಾನೆ. ಹೌದು, ವಾಟ್ಸಪ್ ಗ್ರೂಪಲ್ಲಿ 186 ಜನ ವಾಟ್ಸಪ್ ಗ್ರೂಪ್ ಮಾಡಿ ಯಾವುದೋ ಒಂದು ಒಡವೆ, ಹೊಸ ಒಡವೆ ಎಲ್ಲಾದರೂ ಬೆಂಗಳೂರಿನಲ್ಲಿ ಒಂದು ಫೋಟೋ ತೊಗೊಬರೋದು, ಆ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿ ಜನರನ್ನ ಯಾಮಾರಿಸ್ತಕ್ಕಂಥ ಕೆಲಸ ಮಾಡಿದ್ದಾನೆ. ಸರ್, ಒಂದು 10 ಕೋಟಿ ರೂಪಾಯಿ ಒಡವೆಗಳನ್ನ ಯಾಮಾರಿಸಿದ್ದಾನೆ. ಎಲ್ಲ ಅಂಗಡಿ ಖಾಲಿ ಮಾಡಿಕೊಂಡು ಫಸ್ಟು ಅವನು ಹೋಗಿದ್ದಾನೆ. 3 ದಿವಸ ಆದ ನಂತರ ಅವನ ಮನೆ ಹೆಂಡತಿ ಮತ್ತು ಯಾರು ಅವ್ನಿಗೆ ಸಪೋರ್ಟ್ ಮಾಡಿದ್ರೆ ಗೊತ್ತಿಲ್ಲ, ಅವರು ಸಹ ಬೀಗ ತೆಗೆದು ರಾತ್ರಿ ಇರೋವಂಥ ಒಡವೆಗಳು, ಬೆಳ್ಳಿ ಒಡವೆ ವಸ್ತುಗಳೆಲ್ಲ ತೊಗೊಂಡು ಖಾಲಿ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ. ಎಷ್ಟು ತಿಂಗಳಿಂದ ಕಲೆಕ್ಟ್ ಮಾಡಿರೋದು ಅವನು? ಆದರೆ 1 ವರ್ಷದಿಂದನೂ ಸ್ವಲ್ಪ ಮಾಡ್ಕೊ ಬಂದಿದ್ದಾನೆ. ಆದರೆ ಈಗೇನು ಮಾಡಿದ್ದಾನೆ, ಒಂದು 2 ತಿಂಗಳಿಂದ ಈಚೆಗೆ ಅತಿ ಹೆಚ್ಚಾಗಿ ಕಲೆಕ್ಟ್ ಮಾಡ್ಕೊಬಿಟ್ಟಿದ್ದಾನೆ. ಪೊಲೀಸವ್ರಿಗೆ ಏನು ದೂರು ಕೊಟ್ಟಿದ್ದೀರಾ ಸರ್? ಅದೇ ನೊಂದ ಕುಟುಂಬಗಳಿಗೆ ಎಲ್ಲರಿಗೂ ಯಾರು ಹಳೆ ಒಡವೆಗಳು ಕೊಟ್ಟಿದ್ದಾರೆ ಹೊಸ ಒಡವೆ ಮಾಡಬೇಕು ಅಂತ, ಮತ್ತು ಯಾರು ಹಳೆ ಒಡವೆಗಳು ಹಡ ಇಟ್ಟು ದುಡ್ಡು ತಗೊಂಡಿದ್ದಾರೆ, ಮತ್ತು ಹೊಸ ಒಡವೆಗಳಿಗೆ ಮದುವೆಗಳಿಗೆ ಬೇಕು ಅಂತೇಳಿ ಒಡವೆಗಳಿಗೆ ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಮದುವೆಗಳಿಗೂ ಕೂಡ ಒಡವೆಗಳು ಕೊಟ್ಟಿಲ್ಲ. ಕೆಲವು ಪಾಪ ಮದುವೆಗಳು ಈಗೇನು ಸೂಸೈಡ್ ಮಾಡ್ಕೊಳೋ ಪರಿಸ್ಥಿತಿನಲ್ಲಿ ಬಂದಿದ್ದಾರೆ. ಈಗ ಪಾಪ ಈಗಿರೋ ರೇಟಲ್ಲಿ ಅವರು ಮದುವೆಗೆ ಇನ್ನು ಬೇರೆ, ಈಗ ಇದು ಹೋಯ್ತು, ಇನ್ನು ಬೇರೆ ಒಡವೆ ತೆಗಿಯೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲದೆ ಸೂಸೈಡ್ ಮಾಡ್ಕೊಳೋ ಪರಿಸ್ಥಿತಿ ಬಂದಿದೆ ಅವರು. ಈಗ ಒಬ್ಬರು ನೊಂದ ಮಹಿಳೆ ಸಹ ಇದ್ದಾರೆ, ಮಾತಾಡ್ಸೋಣ. ಮತ್ತು ತಾವು ಎಷ್ಟು ಗ್ರಾಮ್ ಹಾಕಿದ್ದೀರಾ, ನಿಮ್ಗೆ ಹೆಂಗೆ ನಂಬಿಕೆ ಬಂತು ಅವನ ಮೇಲೆ? ಸರ್, ಮೊದಲೆಲ್ಲ ನಾವು ಬೆಳ್ಳಿ ಎಲ್ಲ ತಗೋತಿದ್ವಿ. ಆವಾಗ ಎಲ್ಲರಿಗಿಂತಲೂ ಸ್ವಲ್ಪ ಕಮ್ಮಿ ರೀಸನಬಲ್ ರೇಟಲ್ಲೇ ಕೊಡೋರು ಅವರು. ಆ ನಂಬಿಕೆ ಮೂಲಕ ನಾವು ನಂಬಿದ್ವಿ. ಮತ್ತು ಅವರು ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿದ್ರು, ಅಲ್ಲಿ ದಿನ ಒಂದೊಂದು ಚೆನ್ನಾಗಿರೋ ಡಿಸೈನ್ ಅಪ್ಲೋಡ್ ಮಾಡೋರು. ಅದು ಅಂದರೆ ನಮಗೆ ಅಟ್ರಾಕ್ಟ್ ಆಗೋ ಥರ. ಸೊ ಹಾಗಾಗಿ ಈ ಥರ ಡಿಸೈನ್ ಇಷ್ಟು ಕಮ್ಮಿಯಲ್ಲಿ ಮಾಡಿಕೊಡ್ತೀವಿ ಅನ್ನೋ ಥರ ಅವರು ನಮಗೆ ನಂಬಿಕೆ ಬರೋ ಥರ ಹೇಳ್ತಿದ್ರು. ಸೊ ಹಾಗಾಗಿ ನಾವು ಒಡವೆ ಕೊಟ್ಟರೆ ಮತ್ತು ಹಳೇದು ಕೊಟ್ಟರೆ ಹೊಸದು ಚೆನ್ನಾಗಿರೋದು ಮಾಡಿಕೊಡ್ತಾರೆ, ಮತ್ತು ಕಮ್ಮಿ ಕೂಲಿ ವೇಸ್ಟೇಜ್ ತಗೋತಾರೆ ಅನ್ನೋ ಇದರಲ್ಲಿ ನಾವು 50 ಗ್ರಾಮ್ ಚಿನ್ನ ಮತ್ತು 85,000 ದುಡ್ಡು ಕೊಟ್ಟಿದ್ವಿ. ಫೋನ್ಪೇ ಇಲ್ಲ, ಕ್ಯಾಶ್ ಕೊಟ್ಟಿದ್ವಿ. 9,000 ಮಾತ್ರ ಫೋನ್ಪೇಯಿಂದ ಹೋಗಿದೆ. ಹಾಂ, ಬೆಳ್ಳಿ ತಗೊಂಡಿದ್ದೆ, ಅದೆಲ್ಲ ಕಮ್ಮಿ ರೇಟಲ್ಲಿ ಕೊಟ್ಟರು, ಚೆನ್ನಾಗಿರೋದೇ ಕೊಟ್ಟರು. ಸರ್, ನಮ್ಮ ಗ್ರೂಪಲ್ಲಿ 186 ಜನ ಇದ್ದಾರೆ ಸರ್. ಎಲ್ಲರೂ ಆಲ್ಮೋಸ್ಟ್ ಚೀಟಿಗಳು ಹಾಕ್ಕೊಂಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಮತ್ತು ಹಳೆ ಗೋಲ್ಡ್ ಕೊಟ್ಟವ್ರೆ, ಗಿರ್ವಿ ಇಟ್ಟಿದ್ದಾರೆ. ಆದರೆ ಇಲ್ಲಿ ಮುಖ ತೋರಿಸ್ಕೊಳ್ಳೋಕ್ಕೆ ಭಯ ಪಡ್ತಾ ಇದ್ದಾರೆ. ಯಾಕಂದರೆ ಮನೇಲಿ ಗೊತ್ತಿಲ್ಲದೆ ಮಾಡಿರ್ತಾರಲ್ವ ಹೆಣ್ಮಕ್ಳು, ಸ್ವಲ್ಪ
ಸೇವಿಂಗ್ಸ್ ಅದು ಇದು ಮಾಡಿಕೊಂಡು ಮನೇಲಿ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಈಗ ಯಾರೂ ತೋರಿಸ್ಕೊತಾ ಇಲ್ಲ ಅಷ್ಟೇ. ಈಗ ನೀವು ಮಾಡದೇ ಇರೋ ತಪ್ಪಿಗೆ ಪೊಲೀಸ್ ಸ್ಟೇಷನ್ಗೆ ಬರೋ ಥರ ಆಗಿದೆ. ಇವಾಗ ನಿಮ್ಮ ಮನೆಯಲ್ಲಿ ಏನು ಹೇಳ್ತಾ ಇದ್ದಾರೆ? ಮತ್ತು ಈ ಕಾಲದಲ್ಲಿ 1 ಗ್ರಾಮ್ ಚಿನ್ನ ತಗೊಳ್ಳೋದಕ್ಕೂ ರೇಟ್ ಜಾಸ್ತಿ ಆಗಲ್ಲ. ಹೌದು, ನಮ್ಮ ಮನೇಲಂತೂ ಹೇಗೆ ಕೊಟ್ರಿ ನೀವು ಹೋಗಿ ನೀವೇ ದುಡ್ದು ಸಂಪಾದಿಸ್ಕೊಂಬನ್ನಿ ಅನ್ನೋ ಥರನೇ ಯಾವಾಗಲೂ ಬೈತಾನೆ ಇರ್ತಾರೆ ಮನೆಗಳಲ್ಲಿ. ತುಂಬ ಹೆಣ್ಮಕ್ಳು ತುಂಬಾ ಬಾಧೆ ಪಡ್ತಾ ಇದ್ದಾರೆ ಸರ್. ಅವ್ರು ಏನು ಗೊತ್ತಾ, ಈಗ ಹೋಗ್ತಾರಾ ಇದಕ್ಕೆ ಇಷ್ಟು ಗ್ರಾಮಲ್ಲಿ ಈ ಡಿಸೈನ್ ಇನ್ನೂ ಚೆನ್ನಾಗಿ ಬರುತ್ತೆ, ನಿಮ್ದು ಹಳೇದಿದೆಯಲ್ಲ ಇದನ್ನು ಚೇಂಜ್ ಮಾಡ್ಕೊಬಿಡಿ, ಇನ್ನೂ ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್. ಎಲ್ಲ ಬಡವರೇ ಸರ್, ಕೂಲಿ ಕೆಲಸ ಮಾಡೋರು, ರೈತರೇ ಇರೋದು ಎಲ್ಲರೂ. ಯಾರು ಶ್ರೀಮಂತರು ಸಣ್ಣ ಪುಟ್ಟ ಅಂತ ಹೋಗಿ ಯಾರು ಸೇವಿಂಗ್ಸ್ ಮಾಡಿ ಎತ್ಕೊಂಡು ಹೋಗ್ತಾರೆ? ಯಾರು ಶ್ರೀಮಂತರು ಅನ್ನೋರಿಲ್ಲ, ಎಲ್ಲ ರೈತರು ಸರ್. ನಮ್ಮ ಒಡವೆ ನಮಗೆ ಕೊಟ್ಬಿಡ್ಲಿ, ನಮ್ಮ ದುಡ್ಡು ನಮಗೆ ಕೊಡಲಿ, ಅವ್ರೆ ಹೊಸದು ಕೊಡೋದೇ ಬೇಡ ನಮಗೆ. ನಾವು ಕೊಟ್ಟಿರೋ ದುಡ್ಡು ಕೊಡಲಿ, ನಮ್ಮ ಒಡವೆ ನಮಗೆ ಕೊಟ್ಬಿಡ್ಲಿ. ನಾವು ಶ್ರೀನಿವಾಸ ಅಣ್ಣ ಅವ್ರನ್ನ ನಂಬ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ. ನಂಬಿಕೆ ಇದೆ ಅಣ್ಣ ಅವ್ರು ಏನಾದರೂ ಒಂದು ದಾರಿ ಮಾಡೇ ಮಾಡ್ತಾರೆ ಅಂತ. ಇದಿಷ್ಟು ಏನು ನೊಂದ ಮಹಿಳೆ ಮತ್ತು ರಕ್ಷಣಾ ವೇದಿಕೆಯವರು ಹೇಳ್ತಾ ಇರ್ತಕ್ಕಂಥ ಮಾತು. ಅಂದರೆ ಇನ್ನಾದರೂ ಜನರು ಈ ರೀತಿಯಾಗಿ ಯಾಮಾರೋದನ್ನು ನಿಲ್ಲಿಸಬೇಕು, ಮತ್ತು ಏನಿದೆಯೋ ಅದ್ರ ಪ್ರಕಾರ ಹೋಗಬೇಕು ಅನ್ನೋಂಥದ್ದು ನಮ್ಮ ಕಡೆಯಿಂದ ಕೂಡ ಒಂದು ಮನವಿ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.